ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. 3 ಬಾರಿ ಭವಾನಿ 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 ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಈ ಒಂದು ನಾಮದ ಬಗ್ಗೆ ಆದಿಶಂಕರರು ಏನು ಹೇಳಿದ್ದಾರೆ? ಭವಾನಿ ಎಂಬ ನಾಮದಲ್ಲಿ ಅಡಗಿರುವ ರಹಸ್ಯ ಏನು? ಭವಾನಿ ಭುಜಂಗ ಸ್ತೋತ್ರದಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಶಕ್ತಿಯ ಪ್ರಯಾಣ. ಈ ಸ್ತೋತ್ರ ಕೇವಲ ಭಕ್ತಿಯಲ್ಲ, ಒಳಗಿನ ಶಕ್ತಿ ಜಾಗೃತಿ. ಭವಾನಿ ಭುಜಂಗ ಪ್ರಯಾತ ಹೆಸರಿನಲ್ಲೇ ಕುಂಡಲಿನಿ ಶಕ್ತಿ ರಹಸ್ಯ ಇದೆ. ಇವತ್ತಿನ ವಿಡಿಯೋದಲ್ಲಿ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದ ಕೊನೆಯ ಭಾಗದಲ್ಲಿ ಏನು ಹೇಳಿದ್ದಾರೆ, ಹಾಗೆ ಭವಾನಿ ಅನ್ನುವ ನಾಮ ಹೇಳಿದಾಗ ಏನಾಗುತ್ತೆ ಎಲ್ಲ ವಿವರವಾಗಿ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ಗಣೇಶಾಭಿಮುಖ್ಯ ಅಖಿಲೈ ಶಕ್ತಿ ಬೃಂದೈ ವೃತಾಂ ವೈ ಸ್ಫುರಚ್ಚಕ್ರರಾಜೋಲ್ಲಸಂತೀಂ ಪರಾಂ ರಾಜರಾಜೇಶ್ವರಿ ತ್ರೈಪುರಿ ತ್ವಾಂ ಶಿವಾಂಕೋಪರಿಸ್ತಾಂ ಶಿವಾಂ ಭಾವಯಾಮಿ. ಗಣೇಶಾಭಿಮುಖ್ಯ, ಗಣೇಶನನ್ನ ಮುಖ್ಯವಾಗಿ ಹೊಂದಿರುವ, ಅಖಿಲೈ ಶಕ್ತಿ ಬೃಂದೈ ಎಲ್ಲ ಶಕ್ತಿಗಳ ಸಮೂಹಗಳಿಂದ, ಆವೃತಾಂ ಸುತ್ತುವರಿದಿರುವ, ಸ್ಫುರತ್ ಚಕ್ರರಾಜ ಪ್ರಕಾಶಮಾನವಾದ ಶ್ರೀಚಕ್ರದಲ್ಲಿ, ಉಲ್ಲಸಂತೀಂ ಕಂಗೊಳಿಸುವ, ಪರಾಂ ಪರಮವಾದ, ರಾಜರಾಜೇಶ್ವರಿ ರಾಜರಿಗೂ ಅಧಿಪತಿಯಾದ ದೇವಿ, ತ್ರೈಪುರಿ 3 ಲೋಕಗಳ ಅಧಿಷ್ಠಾತ್ರಿ, ತ್ವಾಂ ನಿನ್ನನ್ನು, ಶಿವ ಕೋಪರಿಸ್ತ ಶಿವನ ತೊಡೆಯ ಮೇಲೆ ವಿರಾಜಮಾನಳಾಗಿರುವ, ಶಿವಾಂ ಮಂಗಳ ಸ್ವರೂಪಿಣಿ. ಶಿವ ಅಂದ್ರೆ ಶಿವ, ಶಿವ ಅಂದ್ರೆ ತಾಯಿ. ಭಾವಯಾಮಿ ನಾನು ಧ್ಯಾನಿಸುತ್ತೇನೆ. ಗಣೇಶನಿಂದ ಮೊದಲುಗೊಂಡು ಅನೇಕ ದೈವಿ ಶಕ್ತಿಗಳಿಂದ ಸುತ್ತುವರಿದ ಪ್ರಕಾಶಮಾನವಾದ ಶ್ರೀಚಕ್ರದಲ್ಲಿ ಕಂಗೊಳಿಸುವ 3 ಲೋಕಗಳ ಅಧಿಪತಿಯಾದ ಪರಾಶಕ್ತಿ ರಾಜರಾಜೇಶ್ವರಿಯನ್ನ, ಶಿವನ ತೊಡೆಯ ಮೇಲೆ ವಿರಾಜಮಾನಳಾಗಿರುವ ಮಂಗಳಮಯಿ ತಾಯಿಯನ್ನ ನಾನು ಧ್ಯಾನಿಸುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥ. ತ್ವಮರ್ಕಸ್ತ್ವಮಿಂದುಸ್ತ್ವಮಗ್ನಿಸ್ತ್ವಮಾಪಾಸ್ತ್ವಮಾಕಾಶ ಭೂವಾಯವಸ್ತ್ವಂ ಮಹತ್ವಂ ತ್ವದನ್ಯೋ ನ ಕಶ್ಚಿತ್ ಪ್ರಪಂಚೋಸ್ತಿ ಸರ್ವಂ ಸದಾನಂದ ಸಂವಿತ್ ಸ್ವರೂಪಾಂ ಭಜೇಹಂ. ತ್ವಂ ಅರ್ಕ ನೀನು ಸೂರ್ಯ, ತ್ವಂ ಇಂದು ನೀನೇ ಚಂದ್ರ, ತ್ವಂ ಅಗ್ನಿ ನೀನೇ ಅಗ್ನಿ, ತ್ವಂ ಆಪಃ ನೀನೇ ಜಲ, ತ್ವಂ ಆಕಾಶ ನೀನೇ ಆಕಾಶ, ಭೂ ನೀನೇ ಭೂಮಿ, ವಾಯುವಃ ನೀನೇ ವಾಯು, ತ್ವಂ ಮಹತ್ವಂ ನೀನೇ ಮಹತ್ತಾದ ತತ್ವ, ತ್ವದನಃ ನಿನ್ನ ಹೊರತು, ನ ಕಶ್ಚಿತ್ ಬೇರೆ ಯಾರೂ ಇಲ್ಲ, ಪ್ರಪಂಚ ಆಸ್ತಿ ಈ ಜಗತ್ತು ಅಸ್ತಿತ್ವದಲ್ಲಿ ಇಲ್ಲ, ಸದಾನಂದ ನಿತ್ಯ ಆನಂದವಾಗಿರುವ, ಸಂವಿತ್ ಸ್ವರೂಪಂ ಚೈತನ್ಯದ ಸ್ವರೂಪಿಣಿ, ಭಜೇಹಂ ನಾನು ಭಜಿಸುತ್ತೇನೆ. ಅಮ್ಮ ನೀನೇ ಸೂರ್ಯ, ನೀನೇ ಚಂದ್ರ, ಅಗ್ನಿ, ಜಲ, ಆಕಾಶ, ಭೂಮಿ ಮತ್ತು ವಾಯು ಇದೆಲ್ಲವೂ ನೀನೇ. ಈ ಜಗತ್ತಿನಲ್ಲಿ ನಿನ್ನ ಹೊರತು ಬೇರೆ ಯಾರೂ ಇಲ್ಲ ತಾಯಿ, ಬೇರೆ ಯಾವುದೂ ಇಲ್ಲ. ಇಡೀ ಸೃಷ್ಟಿಯು ನಿನ್ನದೇ ರೂಪ, ಸದಾ ಆನಂದಮಯ ಚೈತನ್ಯ ರೂಪಿಣಿಯಾದ ನಿನ್ನನ್ನ ನಾನು ಭಜಿಸುತ್ತೇನೆ ಎಂಬುದು ಈ ಶ್ಲೋಕದ ಅರ್ಥ. ಶ್ರುತೀನಾಮಗಮ್ಯೇ ಸುಮೇಧಾಗಮಜ್ಞಾ ಮಹಿಮ್ನೋ ನ ಜಾನಂತಿ ಪಾರಾಂ ತವಾಂಬಾ ಸ್ತುತಿಂ ಕರ್ತುಮಿಚ್ಛಾಮಿ ತೇ ತ್ವಾಂ ಭವಾನಿ ಕ್ಷಮಸ್ವೇದಮತ್ರ ಪ್ರಮುಗ್ಧಾಖಿಲಾಹಾಂ.
ಶ್ರುತೀನಾಂ ಅಗಮ್ಯೆ ವೇದಗಳಿಗೂ ಅಗ್ರಮಾನ್ಯಳಾದ, ಸುವೇದ ಆಗಮಜ್ಞ ವೇದ ಮತ್ತು ಆಗಮವನ್ನ ಚೆನ್ನಾಗಿ ಬಲ್ಲವಳಾದ, ಮಹಿಮ್ನಾಂ ಪಾರ ಮಹಿಮೆಯ ಆಳವನ್ನು, ನ ಜಾನಾಂತಿ ತಿಳಿಯಲಾರರು, ತವ ಅಂಬ ನಿನ್ನ ಮಹಿಮೆ ಓ ತಾಯೇ, ಸ್ತುತಿಂ ಕರ್ತುಂ ಇಚ್ಛಾಮಿ ಸ್ತುತಿ ಮಾಡಲು ಬಯಸುತ್ತೇನೆ, ತ್ವಂ ಭವಾನಿ ಓ ಭವಾನಿ, ಕ್ಷಮಸ್ವ ಕ್ಷಮಿಸು, ಇದಂ ಅತ್ರಂ ಈ ಪ್ರಯತ್ನವನ್ನ, ಪ್ರಮುಗ್ಧ ಕಿಲಾಹಂ ಅಜ್ಞಾನಿಯಾದ ನಾನು. ಓ ತಾಯಿ ಭವಾನಿ, ವೇದಗಳಿಗೂ ಅಗ್ರಾಹ್ಯವಾದ ನಿನ್ನ ಮಹಿಮೆಯ ಮಿತಿ ವೇದ ಆಗಮ ಪಂಡಿತರು ಅರಿಯಲಾರರು. ಆದರೂ ಅಜ್ಞಾನಿಯಾದ ನಾನು ನಿನ್ನ ಸ್ತುತಿ ಮಾಡಲು ಪ್ರಯತ್ನಿಸ್ತಾ ಇದ್ದೇನೆ. ನನ್ನ ಈ ಧೈರ್ಯವನ್ನು ದಯವಿಟ್ಟು ಕ್ಷಮಿಸು ಎಂಬುದಾಗಿ ಶಂಕರಾಚಾರ್ಯರು ಇಲ್ಲಿ ಹೇಳಿದ್ದಾರೆ. ಅಂತಹ ಪಾಂಡಿತ್ಯವುಳ್ಳಂತಹ ಶಂಕರರು ತಾಯಿ ಎದುರು ತನ್ನನ್ನು ಅಜ್ಞಾನಿ ಅಂತ ಹೇಳಿಕೊಳ್ತಾರೆ. ಇದು ನೋಡಿ ನಿಜವಾದ ಶರಣಾಗತಿ. ನಾವಾಗಿದ್ರೆ 4 ಶ್ಲೋಕದ ಅರ್ಥ ಗೊತ್ತಾದರೆ ನಂಗೆಲ್ಲ ಗೊತ್ತಿದೆ ಅಂತ ಹೇಳ್ಕೋತೀವಿ. ಹಾಗೆ ಮುಂದಿನ ಸ್ತೋತ್ರ ನೋಡೋಣ. ಗುರುಸ್ತ್ವಂ ಶಿವಸ್ತ್ವಂ ಚ ಶಕ್ತಿಸ್ತ್ವಮೇವ, ತ್ವಮೇವಾಸಿ ಮಾತಾ ಪಿತಾ ಚ ತ್ವಮೇವ, ತ್ವಮೇವಾಸಿ ವಿದ್ಯಾ ತ್ವಮೇವಾಸಿ ಬಂಧು, ಗತಿರ್ಮೇ ಮತಿರ್ದೇವಿ ಸರ್ವಂ ತ್ವಮೇವ. ಗುರುತ್ವಂ ನೀನೇ ಗುರು, ಶಿವಃ ತ್ವಂ ನೀನೇ ಶಿವ, ಚ ಶಕ್ತಿ ತ್ವಮೇವ ಮತ್ತು ನೀನೇ ಶಕ್ತಿ. ಶಿವನಿಗೂ ಆಕೆಗೂ ಭೇದವೇ ಇಲ್ಲ ಅನ್ನೋದು ಇದನ್ನೇ. ತ್ವಮೇವ ಅಸಿ ನೀನೇ ಆಗಿರುವೆ, ಮಾತಾ ನೀನೇ ತಾಯಿ, ಪಿತಾ ನೀನೇ ತಂದೆ, ವಿದ್ಯಾ ನೀನೇ ಜ್ಞಾನ, ಬಂಧು ಬಳಗ ಆತ್ಮೀಯ ಫ್ರೆಂಡು ಎಲ್ಲ ನೀನೇ ಅಂತ. ಗತಿರ್ಮೆ ನನ್ನ ಗುರಿ ನನ್ನ ಆಶ್ರಯ, ಮತಿ ಬುದ್ಧಿ ಚಿಂತನೆ, ದೇವಿ ಓ ದೇವಿ, ಸರ್ವಂ ತ್ವಮೇವ ಎಲ್ಲವೂ ನೀನೇ. ಓ ದೇವಿ ನೀನೇ ನನ್ನ ಗುರು, ನೀನೇ ಶಿವ, ನೀನೇ ಶಕ್ತಿ, ನೀನೇ ನನ್ನ ತಾಯಿ ಮತ್ತು ತಂದೆ, ನೀನೇ ಜ್ಞಾನ, ನೀನೇ ಬಂಧು, ನೀನೇ ಬಳಗ, ನನ್ನ ಜೀವನದ ಗುರಿಯೂ ನೀನೇ, ನನ್ನ ಬುದ್ಧಿಯೂ ನೀನೇ, ನನಗೆ ಎಲ್ಲವೂ ನೀನೇ ಎನ್ನೋದು ಈ ಶ್ಲೋಕದ ಅರ್ಥ. ಶರಣ್ಯೇ ವರೆಣ್ಯೇ ಸುಕಾರುಣ್ಯಮೂರ್ತೆ, ಹಿರಣ್ಯೋ ವರಾಧ್ಯೇ ರಗಣ್ಯೇ ಸುಪುಣ್ಯೇ, ಭವಾರಣ್ಯಭೀತೇಶ್ಚ ಮಾ ಪಾಹಿ ಭದ್ರೇ, ನಮಸ್ತೆ 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 ಭವಾನಿ. ಶರಣ್ಯೇ ಶರಣಾದವರಿಗೆ ಆಶ್ರಯ ನೀಡುವವಳು, ವರೆಣ್ಯೆ ಶ್ರೇಷ್ಠಳು ಪೂಜ್ಯಳು, ಸುಕಾರುಣ್ಯಮೂರ್ತೆ ಅಪಾರ ಕರುಣೆಯ ಸ್ವರೂಪಿಣಿ ಆಕೆ, ಹಿರಣ್ಯೋದರಾಧ್ಯೆ ಬ್ರಹ್ಮಾದಿ ಮೊದಲಾದ ದೇವತೆಗಳಿಂದ ಆರಾಧಿಸಲ್ಪಡುವ, ಅಗಣ್ಯೆ ಎಣಿಸಲು ಆಗದಷ್ಟು ಮಹಿಮೆ ಉಳ್ಳವಳು, ಸುಪುಣ್ಯೆ ಮಹಾಪುಣ್ಯಮಯಿಯೇ, ಭವ ಆರಣ್ಯಭೀತೆ ಸಂಸಾರವೆಂಬ ಕಾಡಿನಿಂದ ಭಯಗೊಂಡಿರುವ, ಚ ಮಾಂ ನನ್ನನ್ನು, ಪಾಹಿ ರಕ್ಷಿಸು, ಭದ್ರೆ ಮಂಗಳಮಯಿಯೇ ನಮಸ್ತೆ ನಿನಗೆ ನಮಸ್ಕಾರ, ಭವಾನಿ ಭವ ಅಂದರೆ ಈಶ್ವರ ಅಥವಾ ಶಿವ, ಆನಿ ಅಂದರೆ ಹೊಂದಿರುವವಳು, ಭವನ ಪತ್ನಿ ಭವಾನಿ. ಶರಣಾಗತರಿಗೆ ಆಶ್ರಯವಾಗಿ ಇರುವವಳು, ಶ್ರೇಷ್ಠಳು, ಅಪಾರ ಕರುಣಾಮಯಿಯೇ ಆಗಿರುವ, ಬ್ರಹ್ಮಾದಿ ದೇವತೆಗಳಿಗೂ ಅಗ್ರಪೂಜ್ಯಳಾದ ಮಹಾ ಪುಣ್ಯ ಸ್ವರೂಪಿಣಿಯೇ, ಈ ಸಂಸಾರವೆಂಬ ಭಯಾನಕ ಕಾಡಿನಲ್ಲಿ ಅಲೆದಾಡುತ್ತಿರುವ ನನ್ನನ್ನು ರಕ್ಷಿಸು ಓ ಭವಾನಿ.
ನಿನಗೆ ಮತ್ತೆ 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 ನಮಸ್ಕಾರ ನಮಸ್ಕಾರ ಅಂತ. ಇತೀಮಾಂ ಮಹತ್ರೀ ಭವಾನಿ ಭುಜಂಗಂ ಇತೀಮಾಂ ಮಹಾತ್ರೀ ಭವಾನಿ ಭುಜಂಗಂ ಸ್ತುತಿಂ ಯಃ ಪಠೇದ್ಭಕ್ತಿಯುಕ್ತಶ್ಚ ತಸ್ಮೈ ಸ್ವಕೀಯಂ ಪದಂ ಶಾಶ್ವತಂ ವೇದಸಾರಂ ಶ್ರಿಯಂ ಚಾಷ್ಟಸಿದ್ಧಿಂ ಭವಾನಿ ದದಾತಿ. ಇತಿ ಈ ರೀತಿ, ಇಮಾಂ ಈ ಮಹತ್ ಶ್ರೀ ಭವಾನಿ ಭುಜಂಗ ಸ್ತೋತ್ರ ಮಹತ್ತಾದ ಶ್ರೀ ಭವಾನಿ ಭುಜಂಗ ಸ್ತೋತ್ರವನ್ನು ಯಃ ಪಠೇತ್ ಯಾರು ಪಠಿಸುತ್ತಾರೋ ಭಕ್ತಿಯುಕ್ತ ಭಕ್ತಿಯಿಂದ ಕೂಡಿದವರು ತಸ್ಮೈ ಅವರಿಗೆ ಸ್ವಕೀಯಂ ಪದಂ ತನ್ನ ದಿವ್ಯ ಪದವನ್ನು ಪರಮ ಸ್ಥಾನವನ್ನು ಶಾಶ್ವತಂ ಶಾಶ್ವತವಾದ ವೇದಸಾರಂ ವೇದಗಳ ಸಾರಭೂತವಾದ ಶ್ರಿಯಂ ಐಶ್ವರ್ಯ ಚ ಅಷ್ಟಸಿದ್ಧಿಂ ಮತ್ತು ಅಷ್ಟಸಿದ್ಧಿಗಳನ್ನು ಭವಾನಿ ದಧಾತಿ ಭವಾನಿ ಅನುಗ್ರಹಿಸ್ತಾಳೆ. ಈ ಶ್ರೇಷ್ಠವಾದ ಶ್ರೀ ಭವಾನಿ ಭುಜಂಗ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸ್ತಾರೋ ಅವರಿಗೆ ಭವಾನಿ ದೇವಿ ಶಾಶ್ವತವಾದ ಪರಮ ಪದವನ್ನು ವೇದಗಳ ಸಾರ ಸ್ವರೂಪ ಜ್ಞಾನವನ್ನು ಐಶ್ವರ್ಯವನ್ನು ಅಷ್ಟ ಸಿದ್ಧಿಗಳನ್ನು ಅನುಗ್ರಹಿಸ್ತಾಳೆ ಅನ್ನೋದು ಈ ಶ್ಲೋಕದ ಅರ್ಥ. ಭವಾನಿ 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 ತ್ರಿವಾರಂ ಉದಾರಾಂ ಮುದಾ ಸರ್ವದಾ ಯೇ ಜಪಂತಿ ನ ಶೋಕಂ ನ ಮೋಹಂ ನ ಪಾಪಂ ನ ಭೀತಿ ಕದಾಚಿತ್ ಕಥಂಚಿತ್ ತತೇಷಾಂ ನ ನಾಶಃ. ಭವಾನಿ 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 ಎಂಬ ದೇವಿಯ ನಾಮವನ್ನು ತ್ರಿವಾರಂ 3 ಬಾರಿ ಉದಾರಾಂ ಭಕ್ತಿಯಿಂದ ಉದಾತ್ತ ಮನಸ್ಸಿನಿಂದ ಮುದಾ ಸಂತೋಷದಿಂದ ಸರ್ವದಾ ಯಾವಾಗಲೂ ಯೇ ಜಪಂತಿ ಯಾರು ಜಪಿಸ್ತಾರೋ ನ ಶೋಕಂ ಅವರಿಗೆ ದುಃಖವಿಲ್ಲ ನ ಮೋಹಂ ಮೋಹವಿಲ್ಲ ನ ಪಾಪಂ ಪಾಪದ ಭೀತಿ ಇಲ್ಲ ನ ಭೀತಿ ಭಯವಿಲ್ಲ ಕದಾಚಿತ್ ಕಥಂಚಿತ್ ಯಾವ ಕಾಲದಲ್ಲಿಯೂ ಯಾವ ಪರಿಸ್ಥಿತಿಯಲ್ಲಿಯೂ ತತೇಷಾಂ ನ ನಾಶಃ ಅವರಿಗೆ ನಾಶವಿಲ್ಲ. ಭವಾನಿ 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 ಎಂಬುದಾಗಿ 3 ಸಲ ಹೇಳಿದಾಗಲೇ ಮೂಲಾಧಾರದಿಂದ ಕುಂಡಲಿನಿ ಶಕ್ತಿ ಮೇಲೆ ಏರಿ ಸಹಸ್ರಾರಕ್ಕೆ ಏರುವುದು. ಯಾರು ಭವಾನಿ ಎಂಬ ದೇವಿಯ ನಾಮವನ್ನು ಭಕ್ತಿಯಿಂದ ಸಂತೋಷದಿಂದ ನಿರಂತರವಾಗಿ ಜಪಿಸ್ತಾರೋ ಅವರಿಗೆ ದುಃಖ ಪಾಪದ ಭಯ ಸಮೀಪಿಸುವುದಿಲ್ಲ. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ದೇವಿಯ ಕೃಪೆಯಿಂದ ಅವರು ಅಧೋಗತಿಗೆ ಇಳಿಯುವುದಿಲ್ಲ. 3 ಬಾರಿ ಭವಾನಿ ಎಂಬ ನಾಮ ಉಚ್ಚರಿಸುವುದರಿಂದ ಮನಸ್ಸು ದೇವಿಯ ಚೈತನ್ಯಕ್ಕೆ ಸಂಪರ್ಕವಾಗುತ್ತೆ ಎಂಬುದು ತಾಂತ್ರಿಕ ಹಾಗೂ ಭಕ್ತಿ ಪರಂಪರೆಯ ನಂಬಿಕೆ. ಇಲ್ಲಿಗೆ ಭವಾನಿ ಭುಜಂಗ ಸ್ತೋತ್ರ ಸಂಪೂರ್ಣವಾಗುತ್ತೆ. ಭವಾನಿ ಭುಜಂಗ ಸ್ತೋತ್ರ ಈ ಸ್ತೋತ್ರದ ಮೊದಲ 2 ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಿ ಆ ತಾಯಿಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.